ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆ ಎಲಿವೇಶನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇದು ನಮ್ಮ ಮನೆ ಎಲಿವೇಶನ್ನು. ನಾನು ಇದನ್ನು ಯಾವುದೇ ಸೋಷಿಯಲ್ ಮೀಡಿಯಾದಿಂದ ತೊಗೊಂಡಿಲ್ಲ. ಇದು ನಮ್ಮ ಇಂಜಿನಿಯರ್ಗೆ ನಾವು ಹೇಳಿ ಸ್ಕೆಚ್ ಹಾಕ್ಸಿದ್ದು. ಮತ್ತು ಕೆಳಗಡೆ ಫೋಟೋದಲ್ಲಿ ಕಾಣಿಸ್ತಿದೆಯಲ್ಲ, ಅದನ್ನು ನಾವು ಕಟ್ಸಿರೋದು. ಸೇಮ್ ಬಂದಿದೆಯಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಅನಿಸ್ತಿದೆ ಸ್ವಲ್ಪ ಸೇಮ್ ಬಂದಿದೆ, ಸ್ವಲ್ಪ ಏನು ಫುಲ್ ಸೇಮ್ ಬಂದಿದೆ ಅಂತ ಹೇಳ್ಬಿಟ್ಟು. ಇದು ದೂರದಿಂದ ತೆಗೆದಿದ್ದೀವಿ. ನಮಗಿಲ್ಲಿ 2 ಬಾಲ್ಕನಿ ಮಾಡಿಸಿದ್ದೀವಿ. ನೋಡಿ, ಒಂದು ರೈಟ್ ಸೈಡಿಗೆ ಒಂದಿದೆ, ಲೆಫ್ಟ್ ಸೈಡಿಗೆ ಒಂದಿದೆ. ರೈಟ್ ಸೈಡ್ ಬಂದ್ಬಿಟ್ಟು ಸ್ವಲ್ಪ ಚಿಕ್ಕದಿದೆ, ಲೆಫ್ಟ್ ಸೈಡ್ ನೋಡಿ ಈ ಸೈಡ್ದು ದೊಡ್ಡದಾಗಿ ಬಂದಿದೆ. ಇಲ್ಲಿ ರೂಮ್ ಬರುತ್ತೆ ನಮಗೆ. ಲೆಫ್ಟ್ ಸೈಡು ನೀವೇನು ವಿಂಡೋ ನೋಡ್ತಿದ್ದೀರಾ, ಅದು ಒಂದು ರೂಮ್ ಬರುತ್ತೆ. ಅಲ್ಲಿ ಮೇಲ್ಗಡೆ ಗ್ಲಾಸ್ ಹಾಕ್ಸ್ಲಿಕ್ಕೆ ಓಪನ್ ಸ್ಪೇಸ್ ಬಿಟ್ಟಿದ್ದೀವಿ. ಮತ್ತು ಈ ಕಡೆ ರೈಟ್ ಸೈಡಲ್ಲಿ ಒಂದು ಚಿಕ್ಕ ಬಾಲ್ಕನಿ, ಅದು ಹಾಲ್ ಮುಂದ್ಗಡೆ ಚಿಕ್ಕ ಬಾಲ್ಕನಿ ಬಂದಿದೆ. ಅಲ್ಲಿ 2 ಸೈಡು ಗ್ಲಾಸ್ ಫಿಟ್ಟಿಂಗ್ ಮಾಡಿಸ್ಬೇಕು ಇನ್ನು. ಮತ್ತು ಈ ವಿಂಡೋ ಮೇಲ್ಗಡೆ ಬರ್ಗೋಲ ಥರ ಕಡ್ಡಿ ಥರ ಬಿಟ್ಟಿದ್ದೀವಲ್ಲ ನೋಡಿ, ಅಲ್ಲೂ ಗ್ಲಾಸ್ ಫಿಟ್ಟಿಂಗ್ ಮಾಡಿಸ್ಬೇಕು. ಇದು ಚಿಕ್ಕ ಬಾಲ್ಕನಿ. ಮತ್ತು ಇದು ಗ್ರೌಂಡ್ ಫ್ಲೋರು. ಮತ್ತು ಆರ್ಚ್ ಎಲ್ಲ ಬಂದಿದೆ. ಮುಂದ್ಗಡೆ ನಾವು ಪ್ಲಾಟ್ಫಾರಮ್ ಮಾಡಿಸಿದ ಮೇಲೆ ನಿಜವಾಗ್ಲೂ ಮನೆಗೊಂದು ಒಳ್ಳೆ ಲುಕ್ ಕೊಡುತ್ತೆ. ಕಲ್ಲು ಹಾಕ್ಸ್ಬಿಟ್ಟು ಅದರಲ್ಲೆಲ್ಲ ಪ್ಯಾಚ್ ಮಾಡಾದ್ಮೇಲೆ ನಿಜವಾಗ್ಲೂ ಮನೆಗೆ ಒಳ್ಳೆ ಲುಕ್ ಕೊಡುತ್ತೆ. ಇವಾಗ ನೋಡಿ ನಮ್ಮ ಮನೆ ಹೆಂಗೆ ಕಾಣಿಸ್ತಿದೆ ಹೇಳಿ. ಮತ್ತು ಫ್ಯಾಬ್ರಿಕೇಷನ್ ಅಷ್ಟೇ, ಮೇಲ್ಗಡೆ ಕಬ್ಬಿಣದ ಮಾಡಿಸಿದ್ದೀವಲ್ಲ ಬಾಲ್ಕನಿ ಮೇಲ್ಗಡೆ, ಅದು ಇದು ರೈಟ್ ಸೈಡಲ್ಲಿ ಇರಲಿಲ್ಲ ನಮಗೆ ಎಲಿವೇಶನಲ್ಲಿ. ಆದರೆ ನಾವು ಕ್ಲೀನಿಂಗ್ ಮಾಡೋಕ್ಕೆ ಹೋದಾಗ ಬೇಕು ಅಂತ ಹೇಳ್ಬಿಟ್ಟು ರೈಟ್ ಸೈಡಿಗೆ ಫ್ಯಾಬ್ರಿಕೇಷನ್ ಹಾಕಿದ್ದೀವಿ. ಲೆಫ್ಟ್ ಸೈಡಿಗೆ ಫ್ಯಾಬ್ರಿಕೇಷನ್, ಅಲ್ಲೂ ಗ್ಲಾಸ್ ಇತ್ತು ಮೇಲ್ಗಡೆ ನೋಡಿ, ಕಬ್ಬಿಣದ ಹಾಕ್ಸಿದ್ದೀವಲ್ಲ ಗ್ರಿಲ್ಸು, ಅಲ್ಲಿ ಗ್ಲಾಸ್ ಇತ್ತು, ಅಲ್ಲೂ ಕೂಡ ನಾವು ಕಬ್ಬಿಣದಲ್ಲಿ ಫ್ಯಾಬ್ರಿಕೇಷನ್ ಮಾಡಿಸಿದ್ವಿ. ಇದು ನಮ್ಮ ಮನೆ ಎಲಿವೇಶನ್ನು. ಮತ್ತು ನಾವು ಮೇಲ್ಗಡೆ ಬರ್ಗೋಲ ಥರ ಸ್ವಲ್ಪ ಸಿಟ್ಔಟ್ ಮಾಡಲಿಕ್ಕೆ ಬರ್ಗೋಲ ಥರ ಮಾಡಿಸ್ತಾ ಇದ್ದೀವಿ ಟೆರೆಸ್ ಮೇಲ್ಗಡೆ. ವಿಡಿಯೋ ಒಂದಿನ ಮಾಡ್ತೀನಿ ನೋಡಿ, ಅವಾಗ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳಿ. ಬರ್ಗೋಲ ಮಾಡಿಸಿದ್ದೀವಿ ಮೇಲ್ಗಡೆ ಫುಲ್ಲು, ಟೆರೆಸ್ ಮೇಲ್ಗಡೆ. ಇದು ಒಳಗಡೆಗೆ ನೋಡಿ, ನಾನು ಏನು ಇವಾಗ ತೋರಿಸ್ತಾ ಇದ್ದೀನಿ, ಇದು ಎಂಟ್ರೆನ್ಸಲ್ಲೇ ನಾವಿಲ್ಲಿ ಮೀಟ್ರ್ ಬೋರ್ಡ್ ಇಡ್ಸಿದ್ದೀವಿ. ಯಾಕೆ ಅಂತಂದರೆ ಇದು ಹೊರಗಡೆನೇ ಇದ್ರೇ ಸರಿ, ಕರೆಂಟ್ ಬಿಲ್ ಎಲ್ಲ ಕೊಡೋಕ್ಕೆ ಬರ್ತಾರಲ್ವ, ಅದಕ್ಕೆ ಇದು ಹೊರಗಡೆನೇ ಇರಲಿ ಅಂತ ಹೇಳ್ಬಿಟ್ಟು ಇಲ್ಲೇ ಇಡ್ಸಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ತೊಟ್ಟಿ. ಎಲ್ಲರದ್ದು ಆಲ್ಮೋಸ್ಟ್ ತೊಟ್ಟಿಗಳು ಇದೇ ಥರ ಬರುತ್ತೆ. ಪಾರ್ಕಿಂಗ್ ಏರಿಯಾನೇ ನಮ್ಮದಿಲ್ಲಿ ತೊಟ್ಟಿ ಆಗಿರುತ್ತೆ. ಇದು ವಾಲು, ಫ್ರಂಟ್ ನೋಡಿ ಡೋರ್, ಇದು ಫ್ರಂಟ್ ಡೋರು. ಮತ್ತು ಅದ್ರ ಪಕ್ಕ ಒಂದು ವಿಂಡೋ, ನಾವು ಫಸ್ಟು ಚಿಕ್ಕ ವಿಂಡೋ ಹಾಕ್ಸಿದ್ದು. ನಿಜವಾಗ್ಲೂ ಫಸ್ಟ್ ಸ್ಟಾರ್ಟಿಂಗು ಎಲ್ಲ ನಿಲಗಳು ಮತ್ತು ವಿಂಡೋ ಎಲ್ಲ ದೊಡ್ಡದು ಹಾಕ್ಸ್ಬೇಕು. ನೋಡಿ, ಇದು ಸ್ಟೀಲ್ ರಾಡ್ ಹಾಕ್ಸಿದ್ದೀವಿ. ಮತ್ತು ಇದು ಸೈಡು ಪ್ಲಂಬರ್ ನೋಡಿ, ಇದು ಗೋಡೆ ಪಕ್ಕಕ್ಕೆ ಬರಬೇಕಿತ್ತು ನೀರು ಹೋಗ್ಲಿಕ್ಕೆ, ಮೇಲ್ಗಡೆ ಮಳೆ ನೀರೆಲ್ಲ ಹೋಗ್ಲಿಕ್ಕೆ. ಗೋಡೆ ಪಕ್ಕ ಹಾಕಿದರೆ ಸರಿ ಹೋಯ್ತಿತ್ತು. ಅವ್ರು ನೋಡಿಬಿಟ್ಟು ಇಲ್ಲಿ ಮಧ್ಯಕ್ಕೆ ಹಾಕಿದ್ದಾರೆ. ಇದನ್ನು ಸ್ವಲ್ಪ ಸರಿ ಮಾಡಿಸ್ಬೇಕು. ಫಸ್ಟ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರು ಏನಾದರೂ ಒಂದು ಮಿಸ್ಟೇಕ್ ಆಗುತ್ತೆ. ಇದು ಮಾಮೂಲಿ ಪಾರ್ಕಿಂಗ್ ಜಾಗ. ಇನ್ನು ಮುಂದೆ ಇಲ್ಲೆಲ್ಲ ನಲ್ಲಿದು ಕಲೆಕ್ಷನ್ ಆಗಿದೆ. ಇದು ಆರ್ಚು ಮುಂದ್ಗಡೆಗೆ, ಮತ್ತು ಪ್ಲಾಟ್ಫಾರಮ್ ಅಷ್ಟೇ ಆಗಿದೆ. ಮನೆಗೆ ಒಂದು ಲುಕ್ ಬರದೆ ಪ್ಲಾಟ್ಫಾರಮ್ ಎಲ್ಲ ಮಾಡಾದ್ಮೇಲೆ ಇದು ಪಾರ್ಕಿಂಗ್ ಪ್ಲೇಸ್ ನೋಡಿ. ಇಲ್ಲಿ 2 ವೀಲರು ನಾವೊಂದು 2-3 ನಿಲ್ಲಿಸ್ಕೋಬೋದು. ಮತ್ತು ಇದು ವಿಂಡೋ ಬಂದುಬಿಟ್ಟು ಕಿಚನ್ದು ವಿಂಡೋ. ಇನ್ನು ಈ ಕಡೆ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಿದ್ದಾರೆ, ಅದು ನಲ್ಲಿ ಕಲೆಕ್ಷನ್ ಹೋಗಿದೆ. ಇಲ್ಲೊಂದು ಚಿಕ್ಕದು ಬ್ಲೂ ಕಲರ್ ಪೈಪ್ ಕಾಣಿಸ್ತಿದೆಯಲ್ಲ, ಇಲ್ಲಿ ನಾವು ಸಿಲಿಂಡರ್ ಇಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಅದು ಭೂಮಿ ಒಳಗಡೆಯಿಂದ ಪೈಪ್ ಹೋಗಿ ಇಲ್ಲಿ ಪ್ಯಾಚ್ ವರ್ಕ್ ಇದೆಯಲ್ಲ ಅಲ್ಲಿ ಕಲೆಕ್ಷನ್ ಕೊಟ್ಟಿದ್ದಾರೆ. ಸಿಲಿಂಡರ್ ಪೈಪ್ನು ಅಲ್ಲೇ ಕೊಟ್ಟಿದ್ದಾರೆ, ಮತ್ತು ನಲ್ಲಿದು ಅಲ್ಲೇ ಕೊಟ್ಟಿದ್ದಾರೆ. ಇಷ್ಟು ನೋಡಿ, ಇಲ್ಲಿ ಪ್ಯಾಚ್ ವರ್ಕ್ ಮಾಡಿದ್ರಲ್ಲ, ಇಲ್ಲೇ ಸಿಲಿಂಡ್ರ್ ಕಲೆಕ್ಷನ್ನು ಮತ್ತು ನಲ್ಲಿ ಕಲೆಕ್ಷನ್ನು. ನೆಕ್ಸ್ಟ್ ಇದು ನೋಡಿ, ಯುಟಿಲಿಟಿ ಓಪನ್ ಪ್ಲೇಸು. ನಾವು ಹೊರಗಡೆಯಿಂದನೂ ಯುಟಿಲಿಟಿ ಸೈಡಿಂದ ಕಿಚನ್ ಕಡೆಯಿಂದ ಒಂದು ಡೋರ್ ಬರುತ್ತೆ, ಇಲ್ಲಿಂದ ನಾವು ಒಳಗಡೆಗೆ ಹೋಗ್ಬೋದು. ಇದು ಹೊರಗಡೆ ಔಟ್ಸೈಡು. ಯುಟಿಲಿಟಿಗೆ ಇದೊಂದು ಡ್ರೈನೇಜ್ ಪೈಪ್ ಕೊಟ್ಟಿದ್ದಾರೆ. ಇಲ್ಲಿ 2 ನಲ್ಲಿ ಕಲೆಕ್ಷನ್ ಇದೆ ನೋಡಿ. ಇದೊಂದು ನಲ್ಲಿ, ಒಂದು ಕುಡಿಯೋ ನಲ್ಲಿ ನೀರು, ಇನ್ನೊಂದು ಮಾಮೂಲಿ ಸಿಂಟೆಕ್ಸ್ ನೀರು. ನೆಕ್ಸ್ಟ್ ನೀವು ಇಲ್ಲಿ ಗೇಟ್ ನೋಡ್ತಿದ್ದೀರಲ್ಲ, ಇಲ್ಲಿಂದ ಬ್ಯಾಕ್ ಸೈಡಿಗೆ ಹೋಗ್ಬೋದು. ನಮ್ಮ ಮನೆ ಬ್ಯಾಕ್ ಸೈಡ್ಗೆ ನಾವೊಂದು ಸ್ವಲ್ಪ ಜಾಗ ಚಿಕ್ಕದಾಗೆ ಬಿಟ್ಕೊಂಡಿದ್ದೀವಿ. ಇದು ಕಿಚನ್ದು ಡೋರು. ಇದು ಈ ಕಡೆಯಿಂದ ನಾವು ಕಿಚನ್ ಒಳಗಡೆಯಿಂದ ಮನೆ ಒಳಗಡೆ ಹೋಗ್ಬೋದು. ನೆಕ್ಸ್ಟು ನೀವು ಇಲ್ಲಿ ನೋಡ್ತಿರಲ್ಲ, ಇದೊಂದು ಸಜ್ಜೆ ಹಾಕ್ಸಿದ್ದೀವಿ. ಏನಾದರೂ ಹೊರಗಡೆ ಸಾಮಾನು ಇಟ್ಕೊಳ್ಳಿಕ್ಕೆ ಬೇಕಾಗ್ಬೋದು ಅಂತ ಒಂದು ಸಜ್ಜೆ ಹಾಕ್ಸಿದ್ದೀವಿ. ಮತ್ತು ಅಲ್ಲೇ ಮೇಲ್ಗಡೆ ಬಾತ್ರೂಮ್ ಪೈಪ್ ಕಲೆಕ್ಷನ್ ಎಲ್ಲ ಅಲ್ಲೇ ಹೋಗಿದೆ ನೋಡಿ. ಇವಾಗ ಹೊರಗಡೆ ಹೋಗ್ಲಿಕ್ಕೆ ಇಲ್ಲೊಂದು ಗೇಟ್ ಬರಬೇಕು. ನೆಕ್ಸ್ಟು ಗೇಟ್ ಹಾಕ್ಸ್ಬೇಕು. ನಮಗೆ ನೋಡಿ, ಇಷ್ಟು ಪಾರ್ಕಿಂಗ್ ಏರಿಯಾ. ನಮ್ಮ ಹತ್ರ ಇರೋದೇ 2 ಬೈಕು. ಆರಾಮಾಗಿ ನಾವಿಲ್ಲಿ 2 ಬೈಕ್ ಪಾರ್ಕಿಂಗ್ ಮಾಡ್ಬೋದು. ಇದು ಅಷ್ಟೇ, ನೀರು ಹೋಗ್ಲಿಕ್ಕೆ ಒಂದು ವಾಟರ್ ಅಂದರೆ ಪೈಪ್ ಕಲೆಕ್ಷನ್ ಡ್ರೈನೇಜ್ ಕೊಟ್ಟಿದ್ದಾರೆ. ನೆಕ್ಸ್ಟ್
ಇದೇನಿದೆ ಇದೆಲ್ಲ ಪಾರ್ಕಿಂಗ್ ಪ್ಲೇಸೇ ಬರುತ್ತೆ. ಅಲ್ಲಿ ಮೇಲ್ಗಡೆ ಕೊಟ್ಟಿದ್ರೆ ಅದು ನಲ್ಲಿ ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ಹೊರಗಡೆ ನಲ್ಲಿ ಕಲೆಕ್ಷನ್ನ. ನೋಡಿ ಇದು ಪ್ಲಾಟ್ಫಾರಮ್ ಕಾಣಿಸ್ತಿದೆಯಲ್ಲ, ನಾವು ಇಲ್ಲಿ 2 ಸ್ಟೆಪ್ ಮಾಡಿಸಿದ್ದೀವಿ. ಈ ಕಡೆ ಸ್ಟೆಪ್ಪು ಸ್ಲೋಪ್ ಸ್ವಲ್ಪ ಕಡಿಮೆ ಮಾಡಿಸಿದ್ದೀವಿ, ಯಾಕಂದರೆ ಕಾರ್ ಪಾರ್ಕಿಂಗ್ ಏನಾದರೂ ಮಾಡಬೇಕಂತಂದರೆ ಸ್ಲೋಪ್ ಜಾಸ್ತಿ ಇರಬಾರ್ದು ಅಂತ. ಮತ್ತು ಅಲ್ಲೇ ನಮ್ಮ ಮನೆ ಎದುರುಗಡೆ ಹೊಂಗೆ ಮರ ಇತ್ತು, ಅದಕ್ಕೂ ಅಷ್ಟೇ ಸ್ಕ್ವೇರ್ ಟೈಪಾಗಿ ಕಟ್ಟೆ ಕಟ್ಸಿದ್ದೀವಿ, ಯಾಕಂದರೆ ನೋಡಲಿಕ್ಕೆ ಒಳ್ಳೆ ಲುಕ್ ಕೊಡುತ್ತೆ ಅಂತ. ನೆಕ್ಸ್ಟು ನೋಡಿ ಇದು ವಿಂಡೋ ಮೇಲೆ ಕಾಣಿಸ್ತಿದೆಯಲ್ಲ, ಅದು ಬರ್ಗೋಲ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅಲ್ಲೂ ಅಷ್ಟೇ ನಮಗೆ ಗ್ಲಾಸ್ ಫಿಟ್ಟಿಂಗ್ ಬರುತ್ತೆ. ಇದು ಕಾರ್ ಪಾರ್ಕಿಂಗ್ ಪ್ಲೇಸು. ಮತ್ತು ಮನೆ ಎಲಿವೇಶನ್ ಎಲ್ಲ ಹೇಗೆ ಬಂದಿದೆ ಅಂತ ಹೇಳಿ. ನಾನು ಮಾಡ್ತಿರೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತು ಇನ್ನೊಂದು ಅಂತ ಅಂದರೆ ಫ್ರಂಟ್ ವಿಂಡೋಗಳಿಗೆ ನೀವು ಯಾವಾಗಲೂ ಸ್ಟೀಲ್ ರಾಡ್ ಹಾಕ್ಸಿ, ಮನೆ ಒಳ್ಳೆ ಲುಕ್ ಕೊಡುತ್ತೆ. ನೋಡಿ ಫ್ರಂಟಲ್ಲಿ ಕಿಚನ್ದು ವಿಂಡೋ ಇದೆಯಲ್ಲ, ಅಲ್ಲಿಗೆ ಸ್ಟೀಲ್ ರಾಡ್ ಹಾಕ್ಸಿದ್ದೀವಿ. ಮತ್ತು ಮುಂದ್ಗಡೆ ಡೋರ್ ಪಕ್ಕ ಒಂದು ವಿಂಡೋ ಬರುತ್ತೆ ನೋಡಿ, ಇವಾಗ ಡೋರ್ ಪಕ್ಕ ಒಂದು ವಿಂಡೋ ಇದೆಯಲ್ಲ, ಲಾಂಗ್ ವಿಂಡೋ, ಅದಕ್ಕೂ ನಾವು ಸ್ಟೀಲ್ ರಾಡ್ ಹಾಕ್ಸಿದ್ದೀವಿ. ಮತ್ತು ಮೇಲ್ಗಡೆ ರೈಟ್ ಸೈಡ್ ಬಾಲ್ಕನಿ ಇದೆಯಲ್ಲ, ಅಲ್ಲಿಗೂ ಕೂಡ ಸ್ಟೀಲ್ ರಾಡ್ ಹಾಕ್ಸಿದ್ದೀವಿ. 8 ವಿಂಡೋಗಳಿಗೆ ಮಾತ್ರ ಸ್ಟೀಲ್ ರಾಡ್ ಹಾಕ್ಸಿದ್ದೀವಿ. ಮತ್ತು ಮೇಲ್ಗಡೆ ನೋಡಿ ಇಲ್ಲೆಲ್ಲ ಗ್ಲಾಸ್ ಬರಬೇಕು. ಮತ್ತು ಮೇಲ್ಗಡೆ ನಿಮ್ಗೆ ಓಪನ್ ಪ್ಲೇಸ್ ಕಾಣಿಸ್ತಿದೆಯಲ್ಲ, ಸ್ಕ್ವೇರ್ ಟೈಪು, ಅಲ್ಲೂ ಅಷ್ಟೇ ಗ್ಲಾಸ್ ಫಿಟ್ಟಿಂಗ್ ಮಾಡಿರೋ. ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಶುಭವಾಗಲಿ ಎಲ್ಲರಿಗೂ.